ಆಧ್ಯಾತ್ಮಿಕ ಪಯಣದ ಎಲ್ಲ ದರ್ಶಕರಿಗೂ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಪ್ರಾಣೇಶ್ ಅವರಿದ್ದರು. ಅವರು ಶಿಕ್ಷಕ ವೃತ್ತಿಯಲ್ಲಿದ್ದು ಈಗ ನಿವೃತ್ತರಾಗಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ಸಹ ಎಲ್ರಿಗೂ ಹಂಚುತ್ತಾ ಇದ್ದಾರೆ. ಅವರು ಹಿಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ತಾ ಇದ್ದರು, ಅನೇಕ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿದ್ದಾರೆ, ಮೇಳಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಅಂತ. ಇವತ್ತು ಆ ಮೇಳಗಳ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವ್ರೆ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅಣ್ಣವ್ರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾಯಿದ್ರಿ ನೀವು ಮೇಳಗಳನ್ನು, ಪ್ರದರ್ಶನಗಳನ್ನು ಕಂಡಕ್ಟ್ ಮಾಡಿದ್ರಿ ಅಂತ. ಆ ಮೇಳಗಳು, ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಹೇಗೆ ಕಂಡಕ್ಟ್ ಮಾಡಿದ್ರಿ? ಅದರಲ್ಲಿ ನಿಮಗೆ ಯಾವ ರೀತಿ ಅನುಭವ ಸಿಕ್ತು? ಅದ್ರ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಜೀವನದಲ್ಲಿ ಅಡುಗೆ ಮಾಡ್ತೀವಿ, ಎಷ್ಟೇ ವೆರೈಟಿ ನೀವು ಅಡುಗೆ ಮಾಡಿ ಸ್ವಲ್ಪ ಉಪ್ಪು ಹಾಕಲಿಲ್ಲ ಅಂದರೆ ಅದರ ವ್ಯಾಲ್ಯೂ ಏನಿರಲ್ಲ, ರುಚಿನೂ ಇರಲ್ಲ, ಬೇಕು ಇಲ್ಲ. ಹಾಗೆ ಜೀವನದಲ್ಲಿ ಎಲ್ಲ ಅನುಕೂಲತೆ ಇದೆ. ಹಣ ಇದೆ, ಆಸ್ತಿ ಇದೆ, ವಿದ್ಯೆ ಇದೆ, ಅಧಿಕಾರ ಎಲ್ಲ ಇದೆ. ಆಧ್ಯಾತ್ಮಿಕತೆ ಕೊರತೆ ಇದ್ದರೆ ಮನುಷ್ಯ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಜೀವನನೇ ರುಚಿಕರ ಇಲ್ಲ. ಮತ್ತು ಏನೋ ಒಂಥರ ಜೀವನದಲ್ಲಿ ಗೊಂದಲ ಇರ್ತದೆ, ಸಮಾಧಾನ ಇಲ್ಲ. ನಾನು ಸುಮಾರು ಸಾಕಷ್ಟು ಕಡೆ ಹೋಗ್ತಿರ್ತೀನಿ, ಜನಗಳನ್ನ ಭೇಟಿ ಮಾಡ್ತೀನಿ, ಕೇಳ್ತೀನಿ, ನಿಮ್ಮ ಜೀವನದಲ್ಲಿ ಸಮಾಧಾನ ಇದೆಯಾ? ಇಲ್ಲ. ಹೋಗ್ಕೊಳ್ಳಿ, ಈ ಊರಿನಲ್ಲಿ ಯಾರು ಒಬ್ಬರು ಅಂಥವ್ನು ಕರ್ಕೊಂಬರ್ತೀರಾ? ಇಲ್ಲ. ಮತ್ತು ಯಾವುದು ಸಮಾಧಾನ? ಹೇಗೆ ಸಮಾಧಾನ ಪಡು? ಮತ್ತು ಏನಕ್ಕೋಸ್ಕರ ದುಡಿಬೇಕು? ಯಾವುದಕ್ಕೋಸ್ಕರ ದುಡಿಬೇಕು? ಇವತ್ತು ನಮ್ಮ ಮಕ್ಕಳನ್ನೇ ತಗೊಳ್ಳಿ, ನೀವು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ, ಡೊನೇಷನ್ ಕೊಡ್ತೀವಿ, ಅಲ್ಲಿ ಎಂಥದ್ದು ಕಂಪ್ಯೂಟರ್ ಕಲಿಸ್ತೇವೆ, ಮತ್ತೊಂದು ಕರಾಟೆ ಕಲಿಸ್ತೇವೆ, ಎಂತ ಬೇಕಾಷ್ಟು ಕಲಿಸ್ತಾರೆ ಅವರು. ಆದರೆ ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟಿರ್ತೀರ, ಮಕ್ಕಳು ಸ್ಕೂಲಿಗೆ ಸೇರಿಸಿರ್ತೀರ, ಟಿ ವಿ ಮುಂದೆ ಕೂರಿಸಿ ಇಡೀ ದಿನ ಟಿ ವಿ ನೋಡ್ತಾರೆ, ಆಟ ಆಡೋಕ್ಕೆ ಬಿಡಿ ಇಡೀ ದಿನ ಆಟ ಆಡ್ತಾರೆ. ಅದೇ ಮೊಬೈಲ್ ಕೊಡಿ, ಇಡೀ ದಿನ ಮೊಬೈಲ್ ನೋಡ್ತಿರ್ತಾರೆ. ಅದೇ ಓದು ಅಂದರೆ ಓದಲ್ಲ. ಯಾಕೆ? ಮತ್ತೇನಕ್ಕೆ ಸ್ಕೂಲಿಗೆ ಸೇರಿಸಿದ್ರು? ಮೊನ್ನೆ ಒಂದು ಫ್ಯಾಮಿಲಿ ಬಂತು. ಪತಿ ಇಬ್ಬರು ಎಜುಕೇಟೆಡ್ಡವರು, PUC ಓದಿರ್ತಕ್ಕಂಥ ಮಗ, ಸ್ವಂತ ಮನೆ, ಇಬ್ಬರಿಗೂ ಜಾಬ್ ಇದೆ, ಎಜುಕೇಟೆಡ್ಡು. ಆದರೆ ಮಗ ಕಂಪ್ಯೂಟ್ರು, ಲ್ಯಾಪ್ಟಾಪು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಇಡೀ ರಾತ್ರಿ ನಿದ್ದೆ ಇಲ್ಲ ಅವನಿಗೆ. ರೂಮ್ ಒಳಗೆ ಸೇರಿಕೊಂಡ್ರು. ತಂತೆಗಳು ಮಾತಾಡ್ಸೋಂಗಿಲ್ಲ, ಸ್ಕೂಲ್ಗೆ ಹೋಗೋದಿಲ್ಲ, ಯಾವಾಗಲೋ ಊಟ, ಯಾವಾಗಲೋ ತಿಂಡಿ. ಇಬ್ಬರು ಕೂಡ ಹತ್ಕೊಂಡ್ಬಂದರು, ಇದಕ್ಕೇನಾರು ಪರಿಹಾರ ಹುಡುಕೊಡಿ ಅಂತ. ಇಲ್ಲಿ ಬಂದು ಕೆಲವು ವಿಚಾರ ಕೇಳ್ತಿದ್ದಂಗೆ ಮೂರನೇ ಸಲ ಅವ್ನು ಚೇಂಜ್ ಆಗಿಬಿಡ್ತಾನೆ. ಇಂಥದ್ದು ಬೇಕಾದಷ್ಟಿದೆ. ನಮ್ಮ ಗುರಿ ಏನಪ್ಪ ಅಂತಂದರೆ, ಸಂಪಾದನೆ ಮಾಡೋದು ತಪ್ಪಲ್ಲ, ಮನೆ ಕಟ್ಟೋದು ತಪ್ಪಲ್ಲ, ವ್ಯವಹಾರ ಮಾಡೋದು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ತಪ್ಪು ಯಾವುದಪ್ಪ ಅಂದರೆ, ನಮ್ಮದೇ ಮನಸ್ಸನ್ನು ನಾವು ದುರ್ಬಲ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದೀವಿ, ಸೋಲ್ತಾ ಇದ್ದೀವಿ. ನಾವು ಗುಲಾಮರಾಗ್ಬಿಟ್ಟಿದ್ದೀವಿ, ನಮ್ಮ ಮನಸ್ಸು ನಾವು ಗುಲಾಮರಾಗ್ಬಿಟ್ಟಿದ್ದೀವಿ. ನಮ್ಮ ಮಾಲೀಕರಾಗಬೇಕು, ಇದು ನಮ್ಮ ಗುರಿ. ಅದಕ್ಕಾಗಿ ನಾವು ಮೊದಲೇನು ಮಾಡಿದ್ವಿ, ಎಕ್ಸಿಬಿಷನ್ ಅಂತ ಮಾಡಿದ್ವಿ ಆಧ್ಯಾತ್ಮದ ಬಗ್ಗೆ. ಎಲ್ಲ ಕಡೆನೂ ಹೋಗಿ ಮಾಡ್ತಾಯಿದ್ವಿ, ತುಂಬ ಚೆನ್ನಾಗಿತ್ತು. ಜನಗಳು ಬರ್ತಾಯಿದ್ರು, ಅವರು ಕೋರ್ಸ್ ಕೊಡ್ತಾಯಿದ್ವಿ. ನಮಗೆ ಒಂಥರ ಸಂತೋಷ ಆಗೋದು. ಅವರು ಕೂಡ ತುಂಬ ಎಷ್ಟೋ ಜನ ಪರಿವರ್ತನೆ ಆದರು. ಕೆಟ್ಟ ಅಭ್ಯಾಸ ಇರ್ತಕ್ಕಂಥ 20 ವರ್ಷದಿಂದ ಧೂಮಪಾನ ಮಾಡ್ತಿದ್ದಂಥವ್ರು, 30-40 ವರ್ಷದಿಂದ ಮದ್ಯಪಾನ ಮಾಡ್ತಿದ್ದಂಥವ್ರು ಇಲ್ಲಿ ಬಂದುಬಿಟ್ಟಾಗಿದ್ದಾರೆ. ಅವ್ರ ಸಂಸಾರದಲ್ಲಿ ನಡ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಅಂಥವ್ರು ಸುಧಾರಣೆ ಇದೆ. ಕೆಲವರಿಗೆ ನಿದ್ರೆನೇ ಬರ್ತಿರ್ಲಿಲ್ಲ, ಅಂಥವ್ರು ನಿದ್ರೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಅವ್ರ ಜೀವನದಲ್ಲಿ ಒಂದು ಮಾತೇ ಬಂದಿತ್ತು, ಅವ್ರ ಜೀವನದಲ್ಲಿ 5 ವರ್ಷದಿಂದ ನಿದ್ದೆ ಮಾಡಿಲ್ಲ. 5 ವರ್ಷದಿಂದ ನಿದ್ದೆನೇ ಮಾಡಿಲ್ಲ. ಮಲಗ್ತಾರೆ, ನಿದ್ದೆ ಬರಲ್ಲ, ಆರೋಗ್ಯ ಪೂರ್ಣ ಕೆಟ್ಟಾಗಿದೆ. ಇಲ್ಲಿ ಬಂದು ಒಂದು ಕೆಲವು ಯುಕ್ತಿ ಹೇಳ್ಕೊಟ್ಟು 3-4 ದಿನದಲ್ಲಿ ಅವ್ರು ಚೇಂಜ್ ಆಗ್ತಾರೆ. ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾಮಿ ಶುರು ಆಯ್ತು, ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆಯೇ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹತ್ರ. ಅವ್ರು ಹೇಳ್ತಾರೆ, ನಾನು ಓದೋಕ್ಕೆ ಆಗ್ತಾಯಿಲ್ಲ, ನನ್ನ ಮನಸ್ಸು ಓಡ್ತದೆ. ಆಗ ಅವ್ರಿಗೆ ಹೇಳ್ಕೊಡ್ತಿದ್ದೆ, ಯುಕ್ತಿ ಹೇಳ್ಕೊಡ್ತಾ ಮಕ್ಕಳಿಗೆ ಚೆನ್ನಾಗಿ ಜೀವನ ಪರಿವರ್ತನೆ ಮಾಡಿಕೊಡ್ತಾರೆ. ನಮ್ಮಲ್ಲಿ ಮಕ್ಕಳಲ್ಲಿ ಏನು ಶಕ್ತಿ ಇಲ್ಲ ಅಂತ ಅಲ್ಲ. ಗಾಂಧೀಜಿ ಹೇಳ್ತಾರೆ, ಮನಸ್ಸಿನಲ್ಲಿರ್ತ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಗೊಳಿಸೋದೇ ಶಿಕ್ಷಣ ಅಂತ. ನಾವೆಲ್ಲಿಗೆ ಜಾಗೃತಗೊಳಿಸ್ತಾ ಇದ್ದೀವಿ? ಸುಮ್ಮನೆ ತುರುಕ್ತಾ ಇದ್ದೀವಿ ಅಷ್ಟೇ.
ಎಷ್ಟು ದಿವಸ ತಿರುಗ್ತೀರಾ, ಎಷ್ಟು ಸಬ್ಜೆಕ್ಟ್ ತಿರುಗ್ತೀರಾ. ಇಲ್ಲಿ ಮೆಡಿಟೇಷನ್ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು, ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ತೀವಿ. ತಾನಾಗಿ ವಿದ್ಯಾರ್ಥಿ ಮುಂದುವರೆದು ಬರ್ತಾನೆ. ಅವನಲ್ಲಿ ಎಂತೆಂಥ ಶಕ್ತಿ ಇದೆ ಅದನ್ನು ಊಹೆ ಮಾಡೋಕ್ಕೆ ಬರಲ್ಲ. ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿ ದುರುಪಯೋಗ ಆಗ್ತಾಯಿದೆ, ನೆಗೆಟಿವ್ ಕಡೆ ಹೋಗ್ತಾಯಿದೆ, ಡಿಸ್ಟ್ರಕ್ಷನ್ ಕಡೆ ಹೋಗ್ತಾಯಿದೆ. ಇದರಿಂದ ಮುಂದೆ ಭಾಳಷ್ಟು ನಾವು ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಎಕ್ಸಿಬಿಷನ್ ಮಾಡ್ತಾಯಿದ್ವಿ, ಜೊತೆಗೆ ಮೇಳಗಳು ಅಂತ ಮಾಡ್ತಾಯಿದ್ವಿ. ಅದರಲ್ಲಿ 8 ಸ್ಟಾಲ್ ಇರ್ತಾಯಿತ್ತು. ಮಕ್ಳಿಗೆ ಸಂಬಂಧಪಟ್ಟದ್ದು 8 ಸ್ಟಾಲ್ ಇರ್ತಿತ್ತು, ಚಿತ್ರ ಇರ್ತಿತ್ತು. ಯುವಕರಿಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ, ಕ್ಯಾರೆಕ್ಟರ್ ಬಗ್ಗೆ, ಇದು ಆಧ್ಯಾತ್ಮಿಕದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ, ರಾಜಯೋಗದ ಬಗ್ಗೆ, ಈ ಥರ 7-8 ಸ್ಟಾಲ್ ಇರ್ತಾಯಿತ್ತು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬರೋದಕ್ಕೆ 1 ಗಂಟೆ 1.5 ಗಂಟೆ ಆಗೋದು. ಎಂಥ ವ್ಯಕ್ತಿಗಳಾಗಲಿ ಅದು ವಿವರಣೆ ಕೇಳ್ತಾ ತಮ್ಮನ್ನು ತಾವು ಮರ್ತು ಬಿಡ್ತಾಯಿದ್ರು. ನಿಂತ್ಕೊಳ್ಳೋಕ್ಕಾಗದೆ ಅಂತಂತರು 1.5 ಗಂಟೆ ಕೇಳಿದ್ದಾರೆ. ಒಂದು ಸರಿ ಒಬ್ಬ ಅಂಥ ವ್ಯಕ್ತಿ ಬಂದವರು, ಫಿಸಿಕ್ಸ್ ಪ್ರೊಫೆಸರ್ ಅವರು. ಅವರೆಲ್ಲರೂ ನಾಸ್ತಿಕರು ಅಂತಲೇ ಹೇಳ್ತಕ್ಕಂಥದ್ದು. ಇದ್ದಕ್ಕಿದ್ದಂಗೆ ಅವ್ರು ಬಂದುಬಿಟ್ಟವರು. ಅಷ್ಟೊತ್ತಿಗೆ ಬರ್ತಾರೆ, ನಮಗೂ ಗೊತ್ತಿಲ್ಲ ಪ್ರೋಗ್ರಾಮ್ಗೆ. ನಮ್ಮ ಸಾಮಾನ್ಯ ಪ್ರೋಗ್ರಾಮ್ 6:30 7 ಗಂಟೆಗೆ ಜನ ಬರೋ ಅಭ್ಯಾಸ ಇದೆಯಲ್ಲ. ಸರಿ, ಅವ್ರು 6 ಗಂಟೆಗೆ ಬಂದುಬಿಟ್ಟವರು. ಎಲ್ಲ ಒಂದು ಕಡೆ ಎಕ್ಸ್ಪ್ಲೇನ್ ಮಾಡ್ತಾ ಎಷ್ಟು ಮಗ್ಧರಾಗ್ಬಿಟ್ರು ಅಂತ ಅಂದರೆ, ನಮಗೆ ಮುಂಚೆ ಅವ್ರು ಅನೇಕರು ಹೇಳಿದ್ರು, ಅವ್ರು ತುಂಬ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಯಾವುದಕ್ಕೂ ಒಪ್ಪಲ್ಲ ಅಂತಕ್ಕವರು ಪೂರ್ಣ ಎಲ್ಲ ವಿಚಾರ ಕೇಳಿ ಕೊನೆಗೆ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿ ಅವ್ರು ಹೇಳಿದರು, ನಾನು 8:15 ತನಕ ಇರ್ತೇನೆ, ಆಮೇಲೆ ನಾನು ಹೋಗಬೇಕಾಗತ್ತೆ ಅಂಥೇಳಿ 8:15 ತನಕ ಇದ್ದರು. ಕೊನೆಗೆ ಅವರೇ ಒಂದು ಮಾತಾಡಿದ್ರು, ಇಡೀ ಪ್ರಪಂಚದಲ್ಲಿ ಗೊಂದಲ, ಕಸ ತುಂಬ ಹೋಗಿದೆ. ಆ ಕಸದ ಮಧ್ಯದಲ್ಲಿ ಒಂದು ಒಳ್ಳೆಯ ರಸ ನಿಮ್ಗೆ ಬಡಿಸ್ತಾ ಇದ್ರ, ನಿಜವಾಗ್ಲೂ ಕೂಡ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಹೋದ್ರು ಅವರು ಪಬ್ಲಿಕ್ಕಲ್ಲಿ. ಇಂಥದ್ದು ಬೇಕಾಷ್ಟಿದೆ. ಸಾಧು ಸಂತ ಮಹಾತ್ಪ್ರಭುದು ಅದೆಲ್ಲ ವಿಚಾರನ ಕೇಳ್ತಾ ಮಗ್ಧರಾಗ್ಬಿಡ್ತಾಯಿದ್ರು. ಹೀಗೆ ಬೇಕಾಷ್ಟು ಕಾರ್ಯಕ್ರಮ ಮಾಡ್ತಾಯಿತ್ತು. ಜೊತೆಗೇನಪ್ಪ ಅಂದರೆ ರಾಜಯೋಗದ ಪ್ರಾಕ್ಟೀಸನ್ನು ಮಾಡಿಸ್ತಾಯಿದ್ವಿ. ಅದರಲ್ಲೂ ಕೂಡ ಮಕ್ಳಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಸೀನಿಯರ್ಸ್ಗೆ ಅಂತ ಸಪ್ರೇಟ್ ಮಾಡ್ತಾಯಿದ್ವಿ, ಸಾರ್ವಜನಿಕ ಸಪ್ರೇಟ್ ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ತುಂಬ ಜನ ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಕ್ಲಾಸಿಗೆ ಬರ್ತಾಯಿದ್ದಾರೆ. ಇವತ್ತು ಕೆಲವರು ಮುಂದುವರಿತಾಯಿದ್ದಾರೆ. ಅನೇಕರು ನಾಸ್ತಿಕರು, ಇವ್ರು ಏನೂ ಹೇಳೋಕ್ಕಾಗಲ್ಲ ಅಂಥವರು ಕೂಡ ಪರಿವರ್ತನೆ ಆಗಿದ್ದಾರೆ ಇವತ್ತಿನ ದಿವಸ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಆಂತರಿಕವಾಗಿರ್ತಕ್ಕಂಥ ಒಂದು ಶಕ್ತಿ ತುಡಿತಾ ಇದೆ. ಆ ಶಕ್ತಿ ತಂದ್ಕೊಳಕ್ಕೆ ಆಗ್ತಾ ಇಲ್ಲ, ಒದಾಡ್ತಾ ಇದ್ದೇನೆ. ಶಾಂತಿ ಬೇಕು, ಶಾಂತಿ ಇಲ್ಲ. ಸಮಾಧಾನ ಬೇಕು, ಸಮಾಧಾನ ಇಲ್ಲ. ಹೊರಗಿಂದ ಬರಲ್ಲ, ಊಟ ತಿಂಡಿ ಬಟ್ಟೆಯಿಂದ ಬರೋದಿಲ್ಲ. ಆಂತರಿಕವಾಗಿದ್ದ ಶಕ್ತಿ, ಅದನ್ನು ಜಾಗೃತಗೊಳಿಸಬೇಕು. ಅದನ್ನು ಭಗವಂತನ ಆಶೀರ್ವಾದದಿಂದ, ಭಗವಂತನ ಮಾರ್ಗದರ್ಶನದಿಂದ, ಭಗವಂತನ ಪ್ರೇರಣೆಯಿಂದ ನಾವೆಲ್ಲರೂ ಮಾಡ್ತಾ ಹೋದ್ವಿ. ಅನೇಕರ ಜೀವನ ಪರಿವರ್ತನೆ ಆಯಿತು. ಅನೇಕರು ಇವತ್ತು ಕೂಡ ತಮ್ಮ ಜೀವನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜೀವನ ಏನಪ್ಪ ಅಂತಂದರೆ ಒಂದು ದಿವಸದಲ್ಲ, ಒಂದು ತಿಂಗಳದಲ್ಲ, ಒಂದು ವರ್ಷದ್ದಲ್ಲ, ಕೊನೆಯ ತನಕ ಇರಬೇಕು. ಸಾವು ಹೇಗಿರಬೇಕು? ಮರಣವು ಮಹಾನವಮಿ ಆಗಬೇಕು, ಸಾವು ಸಂತಸಮಯವಾಗಬೇಕು. ಮಹಾತ್ಮ ಹೇಳ್ತಕ್ಕಂಥ ಅಂತಹ ಜೀವನ ಬರಬೇಕು ನಮಗೆ. ಯಾವಾಗ ಬರುತ್ತೆ? 1 ಗಂಟೆ 24 ಗಂಟೆಯಲ್ಲಿ 1 ಗಂಟೆ ಬಿಡು ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಸ್ವಲ್ಪ ನನ್ನ ಬಗ್ಗೆ, ಆಧ್ಯಾತ್ಮದಿಂದ ದೊಡ್ಡ ಪ್ರಪಂಚ ಏನಲ್ಲ, ಅರ್ಥವಾಗದೇ ಇರ್ತಕ್ಕಂಥ ಪ್ರಪಂಚ ಅಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಜಗತ್ತಿನಲ್ಲಿ ಬೇಕಾದಷ್ಟು ಆಧ್ಯಾತ್ಮ ಹೇಳ್ತಾರೆ, ಯಾರ ಹತ್ರ ಕೂಡ ಪಿಕ್ಚರ್ಸ್ ಇಲ್ಲ. ಈಶ್ವರ ವಿಷಯದಲ್ಲಿ ಪ್ರತಿಯೊಂದು ಚಿತ್ರ ಇದೆ, ವೈಜ್ಞಾನಿಕವಾಗಿರ್ತಕ್ಕಂಥ ಚಿತ್ರಗಳು, ತಾರ್ಕಿಕವಾಗಿರ್ತಕ್ಕಂಥ ಚಿತ್ರಗಳು. ಯಾವುದು ಕೂಡ ಅದರಲ್ಲಿ ಮೂಢನಂಬಿಕೆ ಇರಲ್ಲ, ಅಭ್ಯಾಸ ಮಾಡ್ತಕ್ಕಂಥದ್ದು. ನಂತರ ಮೆಡಿಕಲ್ ಕಾಲೇಜಿಗೆ ನೀವು ಎಲ್ಲಿ ಹೋಗಿ ಸ್ಟ್ರಕ್ಚರ್ ಒಂದೇ ರೀತಿ ಇರ್ತದೆ. ಈಶ್ವರ ವಿಷಯದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿರ್ತಕ್ಕಂಥ ಇದರಲ್ಲೂ ಕೂಡ ಒಂದೇ ರೀತಿ ಆಧ್ಯಾತ್ಮಿಕತೆ ಇದೆ. ಹಾಗಾಗಿ ಇದು ಎಲ್ಲರಿಗೂ ಇಡಿಸುತ್ತೆ, ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಚೆನ್ನಾಗಿರ್ತದೆ. ಆದರೆ ನಮ್ಮ ಜೀವನದಲ್ಲಿ ಅದಕ್ಕಾಗಿ ನಾವು ನಮ್ಮ ಆರೋಗ್ಯ, ನಮ್ಮ ಬದುಕು, ನಮ್ಮ ಪರಿವಾರ, ನಮ್ಮ ಮಕ್ಕಳಿಗೋಸ್ಕರವಾಗಿ ಮಾಡಬೇಕು ಅಂದರೆ ಜೀವನದಲ್ಲಿ 1 ಗಂಟೆ ನಾವು ಫ್ರೀ ಮಾಡಿಕೊಂಡ್ರೆ ನಮ್ಮ ಮನೆ ಮಂದಿರ ಮಾಡ್ಕೋಬೋದು, ಜೀವನ ಸುಂದರ ಮಾಡ್ಕೋಬೋದು. ಹೀಗಾಗಿ ಕಾರ್ಯಕ್ರಮ ಬೇಕಾಷ್ಟು ಮಾಡ್ತಾನೆ ಇರ್ತೀವಿ, ನಡೀತಾನೆ ಇರ್ತೀವಿ. ಇದಲ್ಲದೆ ನಾವು ಸೈಕಲ್ ಯಾತ್ರೆ ಹೊರಟು ಬೆಂಗಳೂರು ಟು ಡೆಲ್ಲಿ ಸುಮಾರು 48 ದಿವಸ ಪ್ರಯಾಣ. 30 ಜನ ಯುವಕರು ನಮ್ಮ ಜೊತೆ ಒಂದು ಮೆಟೆಡೋರ್ ಇತ್ತು. ಅವ್ರ ಊಟ ತಿಂಡಿ ಸಾಮಾನ್ಯದಲ್ಲಿ ಇಟ್ಕೊಳ್ತಿದ್ವಿ, ಅವ್ರನ್ನ ಸೈಕಲನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ನಾನು ಕೊನೆ ಪಕ್ಷ ಅವ್ರಿಗೆ, ನಾನು ಬೆಂಗಳೂರಿಂದ ನಾನು ಹೆಚ್ಚು ಕಡಿಮೆ ನಾಗ್ಪುರ ತನಕ ಅರ್ಧ ಇಂಡಿಯಾ ನಾನು ಮೋಟ್ರ್ ಬೈಕಲ್ಲಿ ಅವ್ರ ಜೊತೆ ಹೋಗಿದ್ದೀನಿ. ಬೇರೆ ಮೋಟ್ರ್ ಬೈಕ್ ತಗೊಂಡು ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿ 30 ಜನಕ್ಕೂ 30 ಪ್ರೋಗ್ರಾಮ್ ಕೊಡ್ತಾಯಿದ್ವಿ, ಜವಾಬ್ದಾರಿ ಕೊಡ್ತಿದ್ವಿ. ಇವತ್ತೊಬ್ಬರು ಲೀಡ್ರ್ ಆದರೆ ನಾಳೆ ಅವರು ಹಿಂದ್ಗಡೆ ಹೋಗ್ತಾರೆ, ಗಾರ್ಡ್ ಅವರು.
ಇನ್ನೊಬ್ಬರು ಲೀಡ್ರು, ಇನ್ನೊಬ್ಬರು ಗಾರ್ಡ್, ಈ ಥರ ಎಲ್ರಿಗೂ ಲಿಸ್ಟ್ ಹಾಕಿದ್ವಿ, ಅದರಂತೆ ಮಾಡ್ತಾಯಿದ್ರು. ಮತ್ತು ಇನ್ನೊಬ್ಬರು VIP ಕಾಂಟ್ಯಾಕ್ಟ್ ಮಾಡಿದ್ರು, ಇನ್ನೊಬ್ಬರು ಪಬ್ಲಿಕ್ ಪ್ರೋಗ್ರಾಮ್ ಕಾಂಟ್ಯಾಕ್ಟ್ ಮಾಡಿದ್ರು, ಇನ್ನೊಬ್ಬರು ದುರಭ್ಯಾಸ ದುಶ್ಚಟ ಬರ್ಸ್ಕೊಳ್ಳೋದು, ಇನ್ನೊಬ್ಬರು ಅವ್ರನ್ನ ಸಗಡೆ ಮಾಡ್ತಕ್ಕ, ಇನ್ನೊಬ್ಬರು ವರದಾನ ಕೊಡ್ತಕ್ಕಂಥದ್ದು, ಇನ್ನೊಬ್ಬರು ಪ್ರೆಸ್ ರಿಪೋರ್ಟ್ ಮಾಡ್ತಕ್ಕ. ಈ ಥರ 30 ಜನಕ್ಕೆ ಜವಾಬ್ದಾರಿ ಕೊಟ್ಟಿದ್ರು. ಒಬ್ಬ ಸಾಧಾರಣ ವ್ಯಕ್ತಿ ಸೈಕಲ್ ಹೊಡೆಯೋಕ್ಕೆ ಬರಲ್ಲ, ಆತನಿಗೆ ಸಣ್ಣಗಿದ್ದಾನೆ, ಟೀಚರ್ ಅವರು ಪ್ರೋಗ್ರಾಮ್ ಬಂದಿದ್ದರು, ಅವರಿಗೆ ನಾವು ಹೇಳಿದ್ವಿ ಇವತ್ತಿಂದ ನೀವು ಗೈಡ್ ಆಗಬೇಕು ಅಂತ. ಅವ್ರು ಹೇಳಿದ್ರು, ಎಲ್ಲ ನಕ್ಬಿಟ್ರು, ಇವ್ರು ಗೈಡ್ ಆದಾಗೇನೆ ಅಂತ. ಆದರೆ ಅವ್ರು ಗೈಡಾಗಿ ಮುಂದ್ಗಡೆ ನಿಲ್ಲಿಸಿದ್ವಿ, ಅವರಿಗೆ ಪರಮಾತ್ಮ ನೆನಪಿನಲ್ಲಿ ದೊಡ್ಡ ಬಾವುಟ ಕೊಟ್ವಿ, ಸೈಕಲ್ ಸ್ಟಾರ್ಟ್ ಆಯಿತು. ಎಷ್ಟರ ಮಟ್ಟಿಗೆ ಅವ್ರು ಸೈಕಲ್ ತುಳ್ಕೊಂಡು ಹೋದರು ಅಂತ ಅಂದರೆ ಎಲ್ರಿಗಿಂತ ಮುಂದೆ ಹೋಗ್ಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಯಿತು. ಸಂಜೆಗೆ ಅವ್ರನ್ನ ಕೇಳಿದ್ರು ಏನು ಅನುಭವ ಅಂತ. ಅವ್ರು ಹೇಳಿದರು, ನಾನು ಹೋಗ್ತಿರ್ಲಿಲ್ಲ, ಭಗವಂತ ನಾನು ತಳ್ಕೊಂಡು ಕರ್ಕೊಂಡೋದ ಅಂತೇಳಿ. ಮಾರನೇ ಬೆಳಿಗ್ಗೆ ಅವ್ರ ಗಾರ್ಡ್ ಅಂತ ಹಿಂದೆ ಕಳಿಸಿದ್ವಿ, ಹಿಂದೆ ನೋಡ್ಕೊಂಬರ್ಬೇಕು ಅಂತ. ಆಗ ಅವ್ರು ಹೇಳ್ತಾಯಿದ್ರು, ಹಿಂದ್ಗಡೆ ಹೋಗ್ತಾಯಿದ್ರು ಅವರು. ಕೊನೆಗೆ ಅವರು ಇದು ಸರಿ ಹೋಗಲ್ಲ ಅಂದ್ಬಿಟ್ಟು ಅವ್ರು ಮಧ್ಯದ ಗಾರ್ಡ್ ಅಂತ ಅಂದ್ಬಿಟ್ಟು ಪುನಃ ಎಲ್ಲ ಜೊತೆಗೂ ಚೆನ್ನಾಗಿರ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ನಿಜವಾಗ್ಲೂ ನಾನು ಸೈಕಲ್ ಹೊಡೆದಿರಲಿಲ್ಲ, ಆದರೆ ನನಗೆ ಭಗವಂತ ಈ ರೀತಿ ಪ್ರೇರಣೆ ಕೊಟ್ಟು ತಗೊಂಡೋಗ್ತೇನೆ ಅಂತ ಹೇಳ್ತಾಯಿದ್ರು. ನಂದಿಯಾಲ ಅಂತಕ್ಕಂಥವ್ರು, ಆಂಧ್ರದವರು, ತುಂಬ ಚೆನ್ನಾಗಿದೆ. ಇನ್ನು ಕೆಲ ಸಮಯ ನಮಗೆ ಅವ್ರ ಜೊತೆಲಿ ಹೋಗ್ತಿರ್ಬೇಕಾದ್ರೆ ಅಂಥ ಪರಿಸ್ಥಿತಿ ಬರೋದು, ನಾವೇನೂ ದಿಕ್ಕೇ ತೋಚ್ತಿರಲಿಲ್ಲ. ಅಂಥ ಸಮಯದಲ್ಲಿ ಪರಮಾತ್ಮ ಪ್ರೇರಣೆ ಕೊಟ್ಟರು ನಾವು ಕರೆಕ್ಟಾಗಿ ತಲುಪ್ತಾಯಿದ್ವಿ, ಅವ್ರಿಗೇನು ನಮಗೆ ಸಹಕಾರ ಸಿಗ್ತಾಯಿತ್ತು. ಹೀಗಾಗಿ ಎಲ್ಲ ಕಡೆಯೂ ಕೂಡ 16 ದಿವಸದಲ್ಲಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮಲ್ಲಿ ಎಲ್ಲೂ ಕೂಡ ಫ್ರೀಯಾಗಿ ಹೋಗ್ತಿರಲಿಲ್ಲ. ಎಲ್ಲ ಕಡೆ ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲೇ ಬಸ್ಗೆ ಹತ್ಬಿಡೋರು ಜನರು. 4-5 ಜೊತೆ ಸೆಟ್ ಚಿತ್ರ ಇತ್ತು. ಬಸ್ನಲ್ಲಿ ಹತ್ಕೊಂಡು ಅಲ್ಲೇ ಸರ್ವಿಸ್ ಮಾಡಿಬಿಡೋರು, ಟ್ರೈನ್ ಹೋದರೆ ಅಲ್ಲೇ ಸರ್ವಿಸ್ ಮಾಡಿಬಿಡೋದು, ಎಲ್ಲೇ ಜನ ಸಿಗ್ತಾರೆ ಸರಿ. ಮತ್ತು ಅವರನ್ನು ಕಲೆಕ್ಟ್ ಮಾಡ್ತಾಯಿದ್ರು, ದುರಭ್ಯಾಸ ದುಶ್ಚಟ ಪ್ರತಿಜ್ಞೆ ಮಾಡಿಸ್ತಾಯಿದ್ರು. ಅದರಲ್ಲೂ ಮಧ್ಯಪ್ರದೇಶದಲ್ಲಿ ಪ್ರೈಮರಿ ಸ್ಕೂಲ್ ಮಕ್ಕಳ ಜಾಬಲ್ಲಿ ಬೀಡಿ ಸಿಗರೇಟು ಬೆಂಕಿಪಟ್ಟಣ ಇರ್ತಿತ್ತು. ಪ್ರೈಮರಿ ಸ್ಕೂಲ್? ಹಾಂ, ಹೈಸ್ಕೂಲ್ ಕಾಲೇಜೆಲ್ಲ ಅಲ್ಲಿ ಅಂಥ ಸ್ಥಿತಿ. ತಂತಾಗಲೇ ಬಂದು ಕರ್ಕೊಂಡ್ಬಂದು ಪ್ರತಿಜ್ಞೆ ಮಾಡಿಸಿ ಬೆಳೆಸ್ಕೊಂಡು ಹೋಗ್ತಾಯಿದ್ರು. ಅದೊಂದು ವಿಶೇಷವಾಗಿರ್ತಕ್ಕಂಥ. ಹೀಗಾಗಿ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥವ್ರು ಒಬ್ಬರ ಕೆಲಸ, ಪ್ರತಿಜ್ಞೆ ಮಾಡಿಸೋದು ಒಬ್ಬರ ಕೆಲಸ. ನಮ್ಮ ಹತ್ರ ಮೈಕ್ ಒಂದು ಸೆಟ್ ಇದ್ದು ಅದ್ರಲ್ಲಿ ಅನೌನ್ಸ್ ಮಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾಯಿದ್ರು, ಇವತ್ತಿನ ನಾನು ಬಿಟ್ಬಿಡ್ತೀನಿ ಅಂತಂದು. ಮತ್ತು ಇನ್ನೊಂದು ಫರೀದಾಬಾದ್ ಹೋಗ್ಬೇಕು ನಾವು, ಚಂಬಲ್ ಕಣಿವೆ ಘಾಟಲ್ಲಿ. ನಮಗೆ ಸುಮಾರು ನಾವು ಹೋಗಬೇಕಾದ್ದು 8 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ಎಲ್ಲೋ ಒಂದು ಪ್ರೋಗ್ರಾಮ್ಗೆ ಅನಿರೀಕ್ಷಿತವಾಗಿ ಹೋಗಲೇಬೇಕಾಗಿ ಬಂತು. ಅಲ್ಲೊಬ್ಬ ಲಾಯರು ಇಂಟೀರಿಯರ್ ಕರ್ಕೊಂಡೋದ್ರು, ನೀವು ಬರಲೇಬೇಕು ಅಂತ. ಹೋದ್ವಿ. ಅಲ್ಲೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೊರಡೋದಕ್ಕೆ ನಮಗೆ 9 ಗಂಟೆ ಆಯಿತು. ಫರೀದಾಬಾದ್ ಹೋಗಬೇಕು, 30 ಕಿಲೋಮೀಟ್ರು. ಅದು ಕಣಿವೆ ಮಾರ್ಗ. ಅದರಲ್ಲಿ ನಮ್ಮ ಗಾಡಿಗಳಲ್ಲಿ ಯಾವುದಕ್ಕೂ ಲೈಟ್ ಇಲ್ಲ. ನಾವು ಹಿಂದ್ಗಡೆ ನಮ್ಮ ಮೆಟಡೋರ್ನಲ್ಲಿ ಲೈಟ್ ಹಾಕ್ಕೊಂಡು 6 ಜನ ನಿಲ್ಲಿಸ್ಕೊಂಡು ರಸ್ತೆಯಲ್ಲಿ ಹೋಗ್ತಿದ್ವಿ. ಅದು ಹೋಗಬೇಕಾದ್ರೆ ಹಿಂದ್ಗಡೆಯಿಂದ ಮೈಕಲ್ಲಿ ಅವ್ರಿಗೆ ಪ್ರೇರಣೆ ಕೊಡ್ತಾಯಿದ್ವಿ. ನೀವು ಕರ್ನಾಟಕದಿಂದ ಬಂದಿರತಕ್ಕಂಥ ಮಹಾವೀರು ಮಹಾಶೂರು ಅಂತ ಪ್ರೇರಣೆ ಕೊಡ್ತಾ 30 ಕಿಲೋಮೀಟ್ರಿಂದ ರಾತ್ರಿ 11:30 ತಲುಪಿದ್ವಿ. ಇವತ್ತಿನಾಗೆ ಮೊಬೈಲ್ಗೆ ಬೆಲೆ ಏನಿರಲಿಲ್ಲ, ಲ್ಯಾಂಡ್ಲೈನು ಕಷ್ಟ, ಸಿಗೋದೇ ಕಷ್ಟ. ಪಾಪ ಅವ್ರು ಗಾಬರಿ ಆಗಿಬಿಟ್ಟಿರು, 8 ಗಂಟೆಗೆ ಬರ್ತೀವಿ 11 ಗಂಟೆಗೆ ಬರಲಿ ಅಂತ. ಪಾಪ ಅದು ಬರೋಕ್ಕೂ ಜನ ಯಾರೂ ಇಲ್ಲ ಅಲ್ಲಿ. ಅವತ್ತು ಇಷ್ಟೊಂದು ವೆಹಿಕಲ್ ಇರಲಿಲ್ಲ, ಮತ್ತು ವೆಹಿಕಲ್ನಲ್ಲಿ ಯಾರು ಬರೋಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಕಣಿವೆಯಲ್ಲಿ. ಹಾಗೂ ನಮ್ಮಲ್ಲಿ ಹೋಗ್ತಾ 11:30 ತಲುಪಿದ್ವಿ. ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಸುಮಾರು ಅರ್ಧ ಗಂಟೆ ರೆಕಾರ್ಡ್ ಹಾಕೊಂಡು ಎಲ್ಲ ಡ್ಯಾನ್ಸ್ ಮಾಡಿಬಿಟ್ರು. ಆಮೇಲೆ ಊಟ ಎಲ್ಲ ಬಡಿಸಿ ಮಾರನೇ ಬೆಳಗ್ಗೆ ಹೋದ್ವಿ. ಹೀಗೆಲ್ಲ ಕಡೆಯೂ ಕೂಡ ಭಗವಂತ ನಮಗೆ ಒಟ್ಟಲ್ಲಿ ಆಧ್ಯಾತ್ಮಿಕ ಅಂದರೆ ಏನಪ್ಪ ಅಂದರೆ ಇದು ಮೂಢನಂಬಿಕೆ ಅಲ್ಲ, ಇನ್ನು ಸತ್ಯಜ್ಞಾನ, ಭಗವಂತ ತಿಳಿಸ್ತಕ್ಕಂಥ ಜ್ಞಾನ. ಇದನ್ನು ಅದಕ್ಕೆ ಭಗವದ್ಗೀತೆ ಒಂದು ಮಾತು ಹೇಳ್ತದೆ, ನಿಶ್ಚಯ ಆತ್ಮ ವಿಜಯಂತಿ. ಯಾವುದೇ ಮಾತನ್ನು ನಿಶ್ಚಯ ಬೇಕು, ಸಂಶಯ ಮಾಡ್ಕೋಬಾರ್ದು. ಎಷ್ಟು ನಿಶ್ಚಯ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯ ಜಗತ್ತಿನಲ್ಲಿರ್ತಕ್ಕಂಥ ಹೈಯೆಸ್ಟ್ ಅಥಾರಿಟಿ ಭಗವಂತನ ಸಹಕಾರ ನಮಗೆ ಸಿಗುತ್ತೆ. ಅಂತಹ ಸಮಯ, ಅಂತಹ ಒಂದು ಅವಕಾಶ, ಅಂತಹ ಭಾಗ್ಯ ಇದೆ, ಯಾರು ಬೇಕಾದರೂ ಲಾಭ ಮಾಡ್ಕೋಬೋದು. ಆದರೆ ನಮ್ಮ ಜೀವನದಲ್ಲಿ ಸಮಯ ನಮ್ಮದಲ್ಲ, ಪ್ರಪಂಚ ಭೂಮಿ ನಮ್ಮದಲ್ಲ, ನೀರು ನಮ್ಮದಲ್ಲ, ಗಾಳಿ ನಮ್ಮದಲ್ಲ, ಆಕಾಶ ಯಾವುದೂ ನಮ್ಮದಲ್ಲ, ಭಗವಂತಂದು. ಹೌದು. ಅಟ್ಲೀಸ್ಟ್ ಆ ಭಗವಂತನ ಜಗತ್ತಿನಲ್ಲಿರ್ತಕ್ಕಂಥ ನಾವು ಅವನ ಪ್ರೇರಣೆನ 1 ಗಂಟೆ ನಾವು ಪಡ್ಕೊಳ್ಳಿಲ್ಲ ಅಂದರೆ ನಾವು ಈ ಭೂಮಿ ಮೇಲೆ ಇದ್ದ ಪ್ರಯೋಜನಕ್ಕೆ ಬರಲ್ಲ. ಏಕೆಂದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ನೆಗೆಟಿವ್ ಮಾಡಿ ವಾತಾವರಣ ಕೆಡಿಸ್ತಾ ಇದ್ದೇನೆ. ಭಗವಂತ ನಾವು ಸಹಕಾರ ಕೊಡೋಣ. ಭಗವಂತ ಬಂದಿರೋದು ನಮ್ಮೆಲ್ಲರಲ್ಲೂ ಕೂಡ ಪಾಸಿಟಿವ್ ತುಂಬಿ ಒಂದು ಒಳ್ಳೆಯ ಜಗತ್ತನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಭಗವಂತನ ಸಹಕಾರ ಕೊಟ್ಟು ಇವತ್ತಿನ ಜೀವನ, ಮುಂದಿನ ಜೀವನ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂಥ ಒಂದು ಭಾಗ್ಯ ಇದರಲ್ಲಿದೆ. ನಾವು ಈ ರೀತಿ ಮಾಡ್ತಾ ಹೋದ್ವಿ. ಆಮೇಲೆ ಅದಾದಮೇಲೆ
ರಥಯಾತ್ರೆ ಅಂತ ಒಂದು ಪ್ರೋಗ್ರಾಮು, ಅದು ಗುರುವಾಯೂರು ಟು ಗುರುಶಿಖರ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಕೊಂಡು ಹೊರಟಿ, ಈಶ್ವರ ಅನುಭೂತಿ ರಥಯಾತ್ರೆ ಅಂತ. ರಥಯಾತ್ರೆ ಅಂದರೆ ಇದು ಒಂದು ಲಾರಿ, ಅದಕ್ಕೆ ಗುರುವಾಯೂರು ಟೆಂಪಲ್ ಇದೆ, ಅದೇ ರೀತಿ ಟೆಂಪಲ್ ಮಾಡಿಕೊಂಡು ಶಿವಲಿಂಗ ಇಟ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಅದ್ಭುತವಾಗಿ ಸೇವೆ ನಡೀತಾ ಇತ್ತು ಅಂದರೆ, ಜಾತ್ರೆ ಊರು ಅಂದರೆ ಜಾತ್ರೆಗಳು ಎಲ್ಲಿ ನೋಡು ಸಿಕ್ಕಾಪಟ್ಟೆ ಜಾತ್ರೆ. ಮತ್ತು ಜನ ಎಲ್ಲ ಬಂದಾಗ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಚಿತ್ರ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಅರ್ಧ ಗಂಟೆ ವಿಚಾರ ತಿಳಿಸಿ ನಂತರ ಅವರಿಗೆ ಪ್ರೇರಣೆ ಕೊಡ್ತಾಯಿದ್ವಿ. ಕೆಲವರು ದುರಭ್ಯಾಸ ದುಶ್ಚಟ ಬಿಟ್ಟು ಬರ್ತಕ್ಕಂಥದ್ದು, ವರದಾನ ಪಡ್ಕೊಳ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಪೊಲೀಸ್ನವ್ರ ಪ್ರೊಟೆಕ್ಷನ್ ಇತ್ತು, ಸರ್ಕಾರ ಸಹಕಾರ ಇತ್ತು, ನಾವೆಲ್ಲೂ ಕೂಡ ಒಂಟಿಯಾಗಿ ಹೋಗಲಿಲ್ಲ. ಮತ್ತು ಇನ್ನೂ ವಿಚಿತ್ರ ಏನಪ್ಪ ಅಂದರೆ, ನಾವು ಒಂದು ಕಡೆ ಬೇಲೂರು ಅಂತ ಕಾಣಿಸುತ್ತೆ, ಅಲ್ಲಿ ನಾವು ಇದು ಶಾಂತಿ ಯಾತ್ರೆ ಹೋಗ್ತಾಯಿದ್ವಿ, ರಥ ಬರ್ತಾಯಿದೆ, ಇದ್ದಕ್ಕಿದ್ದಂಗೆ ರಥ ನಿಂತೋಯ್ತು. ಸಮಯಕ್ಕೆ ಸರಿಯಾಗಿ ಒಬ್ಬರು ಮೆಕ್ಯಾನಿಕರ್ ಬರ್ತಾರೆ. ಅವ್ರು ನೋಡಿಬಿಟ್ಟು ಅವರೇ ಗಾಡಿ ತೊಗೊಂಡೋಗಿ ರಿಪೇರಿ ಮಾಡಿಕೊಂಡು, ನಿಮ್ಮದು 1 ಗಂಟೆ ಮುಗಿಸ್ಕೊಳ್ಳಿ, ನಾನು 1 ಗಂಟೆ ತಂದು ಕೊಟ್ಟೆ, 1 ಗಂಟೆ ತಂದು ಕೊಟ್ಬಿಟ್ರು ಅವರು. ಅಂದರೆ ಯಾವ ರೀತಿ ಪರಮಾತ್ಮ ಬೇರೆಯವ್ರ ಮುಖಾಂತರ ನಮ್ಗೆ ಸಹಕಾರ ಕೊಟ್ಟರು, ಅದಂತೂ ವಂಡರ್ಫುಲ್ ಆಗಿರ್ತಕ್ಕ. ಹಾಗೆ ರತ್ನಗಿರಿ ಅಂತ ಮಹಾರಾಷ್ಟ್ರದಲ್ಲಿ ರಾತ್ರಿ 11 ಗಂಟೆ ಆಯಿತು, ಪ್ರೋಗ್ರಾಮ್ ಎಲ್ಲ ಮುಗಿದು ನಿಲ್ಲಿಸಿದ್ವಿ. ಬೆಳಿಗ್ಗೆ ನಾವು ಇಂಥ ಒಂದು ಬಾರ್ಡ್ರಿಗೆ, ಅದು ಮಹಾರಾಷ್ಟ್ರದ ಬಾರ್ಡ್ರಿಗೆ ಹೋಗಬೇಕು, ನಾವು 7 ಗಂಟೆ 8 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. 6 ಗಂಟೆ ಸ್ಟಾರ್ಟ್ ಆಗ್ತಾನೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಏನು ಮಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಕರೆಕ್ಟಾಗಿ ಮೆಕ್ಯಾನಿಕರ್ ಬಂದರು, ಅವರೆಲ್ಲ ಸುತ್ತ ನೋಡೋರು, ಏನೋ ಅಷ್ಟೊತ್ತಿನಲ್ಲಿ ಯಾವುದೋ ಅಂಗಡಿ ಬಾಗಿಲು ತೆಗೆದಿರಲಿಲ್ಲ. ಅವ್ರ ಮನೆಯಲ್ಲಿ ಹೋಗಿ ಒಂದೇ ಒಂದು ನಟ್ಟು ಬೇಕಾಗಿತ್ತು, ಒಂದು ತಂದು ಕ್ಲೀನ್ ರೆಡಿ ಮಾಡಿಬಿಟ್ಟು ಹೇಳಿದ್ರು, ನಿಮಗೆ ಮೌಂಟ್ ಹಬ್ಬ ತನಕ ಡಿಸ್ಟರ್ಬ್ ಆಗಲ್ಲ ಅಂತ. ಹಾಗೆ ನಮ್ಗೆ ಮಾಡಿಕೊಟ್ರು. ಎಲ್ಲ ಕಡೆಯೂ ಸಹಕಾರ ಕೊಟ್ಟಿದ್ದಾರೆ. ಪೊಲೀಸ್ನವರಂತೂ ವಿಚಿತ್ರವಾಗಿ ಸಹಕಾರ ಕೊಡ್ತಾರೆ. ಎಷ್ಟೊಂದು ಕಡೆ ನಮಗೆ ವಿರೋಧ ಬಂತು, ಇಲ್ಲ, ಎಲ್ಲ ಕಡೆ ಸಹಕಾರ ಕೊಟ್ಟನು. ಏಕೆಂದರೆ ಇದು ಮನುಷ್ಯರ ಕಾರ್ಯ ಅಲ್ಲ, ಭಗವಂತನ ಕಾರ್ಯ, ಭಾಗ್ಯವಿಧಾತನ ಕಾರ್ಯ. ಅದಕ್ಕೆ ನೋಡಿ ಪ್ರತಿನಿತ್ಯ ಹೇಳ್ತಾರೆ, ಜನ ಗಣ ಮನ ಅಧಿನಾಯಕವನು, ಭಾರತ ಭಾಗ್ಯವಿಧಾತ. ನಾವು ಮರ್ತಿದ್ವಿ, ಸುಮ್ಮನೆ ಹೇಳ್ತಾ ಇದ್ವಿ, ಅವನು ಮರ್ತು ಇಷ್ಟೆಲ್ಲ ಒದ್ದಾಡ್ತಾ ಇದ್ವಿ. ಅವನನ್ನು ಮರೆತು ನೀವು ಇನ್ನೆಷ್ಟೇ ಹೋರಾಟ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ಪ್ರೇರಣೆಯೂ ಇಲ್ಲ, ಶಕ್ತಿನೂ ಇಲ್ಲ, ಸುಧಾರಣೆಯೂ ಇಲ್ಲ. ಇನ್ನೂ ಟೆನ್ಷನ್ ಮಾಡ್ಕೊಳ್ತಾ ಇನ್ನು ಪತನಕ್ಕೆ ಹೋಗ್ತಿತ್ತು, ಇವತ್ತು ಮುಂದುವರೆಯೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ಯಾತಕ್ಕೆ ಬಂದಾನೆ ಅಂತಂದರೆ, ಅಧರ್ಮ ಅಂದರೆ ನೆಗೆಟಿವ್ ತುಂಬೋಗಿದೆ, ಮತ್ತು ಸದ್ಧರ್ಮ ಒಳ್ಳೆಯದನ್ನ ಬೆಳೆಸಬೇಕು. ರಸ್ತೆ ರಿಪೇರಿ ಮಾಡಲ್ಲ ಅವನು, ಕೈಕಾಲು ರಿಪೇರಿ ಮಾಡೋಕ್ಕೆ ಬಂದಿಲ್ಲ ಅವನು. ನಮ್ಮ ಮನಸ್ಸು ರಿಪೇರಿ ಆದ ಸಾಕು, ಅವನಿಗೆ ಗೊತ್ತು ಮನಸ್ಸು ಸರಿ ಹೋದರೆ ಜಗತ್ತೇ ಸರಿ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಇರೋ ಕಾರಣದಿಂದ ಪ್ರತಿನಿತ್ಯನೂ ಕೂಡ ನಮ್ಮ ಮನಸ್ಸಿಗೆ ಪಾಸಿಟಿವ್ ಕೊಟ್ಟು ಸದ್ಧರ್ಮ ಸ್ಥಾಪನೆ, ಅದೇ ಸನಾತನ ಧರ್ಮ. ಆ ಸನಾತನ ಧರ್ಮವನ್ನು ಪರಮಾತ್ಮ ಈಗ ಸ್ಥಾಪನೆ ಮಾಡ್ತಾ ಇದ್ದಾನೆ. ಅದು ಕಾಲಕ್ರಮೇಣ ಮುಸಲ್ಮಾನರು ಬಂದ ಮೇಲೆ, ಅಂದರೆ ಇಸ್ಲಾಂ ಧರ್ಮ ಸ್ಥಾಪನೆ ಆದಮೇಲೆ ಸ್ವಲ್ಪ ಹೆಸರು ಚೇಂಜ್ ಆಗುತ್ತೆ, ಹಿಂದೂ ಅನ್ನಿಸ್ಕೊಳ್ತದೆ. ಅಲ್ಲಿಂದ ಹಿಂದೂ ಧರ್ಮ ಅಂತ ಬರ್ತದೆ. ಹಾಗಾಗಿ ಮೂಲ ಧರ್ಮ ಸನಾತನ ಧರ್ಮ. ಸನಾತನ ಧರ್ಮ ಎಲ್ಲ ಧರ್ಮಗಳಿಗೂ ಪ್ರೇರಣೆ ಕೊಟ್ಟಂಥ ಧರ್ಮ, ವಿಶ್ವ ಭ್ರಾತೃತ್ವನ ಸೃಷ್ಟಿ ಮಾಡ್ತಕ್ಕಂಥ ಧರ್ಮ. ನಾವೆಲ್ಲರೂ ಪರಸ್ಪರ ಸಹೋದರು, ಒಬ್ಬ ಭಗವಂತನ ಮಕ್ಕಳು ಅಂತ ಹೇಳ್ತಕ್ಕಂಥ ಧರ್ಮ. ಎಲ್ಲರಲ್ಲೂ ಶಾಂತಿ, ಸಂತೋಷ, ಸುಖ, ಸಮಾಧಾನ, ಆರೋಗ್ಯ ತಂದು ಕೊಟ್ಟಂಥ ಧರ್ಮ. ಜಗತ್ತನ್ನೇ ಪರಿವರ್ತನೆ ಮಾಡ್ತಕ್ಕಂಥ ಅಂಥ ಧರ್ಮವನ್ನು ಭಗವಂತ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ 1 ಗಂಟೆ ನಾವು ಫ್ರೀ ಮಾಡಿಕೊಡಿ, ಚೆನ್ನಾಗಿದೆ. ಭಾಳಷ್ಟು ಜನ ಆಧ್ಯಾತ್ಮಿಕತೆ ಅಂದರೆ ಅದೊಂದು ಕಬ್ಬಿಣದ ಕಡಲೆ ಆ ರೀತಿಯೇ ಯೋಚನೆ ಮಾಡ್ತಾರೆ. ಹಾಗಾಗಿ ಸುಖ ಶಾಂತಿ ಬೇಕು ಅಂತ ಬಯಸ್ತಾರೆ, ಆದರೆ ಅದನ್ನೆಲ್ಲ ಹೊರಗಡೆ ಹುಡುಕ್ತಾರೆ. ವಾಹನದಲ್ಲೋ ಇಲ್ಲ ಮನೆಯಲ್ಲೋ ಇಲ್ಲ ಒಳ್ಳೆ ಹಣದಲ್ಲಿ ಇಲ್ಲ ಒಳ್ಳೆ ಜಾಬ್ ಸಿಕ್ಕಿದರೆ ಶಾಂತಿ ಸಿಗುತ್ತೆ ಅಂತ. ಆದರೆ ಭಾಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ, ಸುಖ ಶಾಂತಿ ನಮ್ಮ ಒಳಗಡೆನೇ ಇದೆ. ಅದನ್ನು ನಾವು ಪ್ರೇರೇಪಣೆ ಕೊಟ್ಟು ಅದನ್ನ ಹೆಚ್ಚಿಸ್ಕೋಬೇಕು ಅಷ್ಟೇ. ಅದು ನಮ್ಮ ಕೈಯಲ್ಲಿದೆ. ಅದಕ್ಕೇ ನೋಡಿ, ಒಂದು ಕಾರ್ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ಡ್ರೈವರ್ ಬೇಕು. 5 ಲಕ್ಷ ಆಗಲಿ 50 ಆಗಲಿ ಎಷ್ಟರ ಮಾಡಲಿ, ಕಾರಿಗೆ ಡ್ರೈವರ್ ಒಳ್ಳೆಯನಾಗಿರ್ಬೇಕು. ಡ್ರೈವರ್ ಪೂರ್ಣ ಜವಾಬ್ದಾರಿ ಕಾರಿಗೆ ಇರ್ತದೆ. ಡ್ರೈವರ್ಗೆ ಗೊತ್ತಿದೆ ಕಾರ್ಗೆ ಎಷ್ಟು ಚಕ್ರ ಇದೆ, ಬ್ರೇಕ್ ಇದೆ, ಕಲರು, ಕಂಪ್ನಿ ಏನೂ ಗೊತ್ತಿಲ್ಲ, ಡ್ರೈವರ್ಗೆ ಗೊತ್ತಿದೆ. ಹಾಗೆಯೇ ಈ ದೇಹನೂ ಒಂದು ಕಾರು. ಈ ಕಾರ್ಗೆ ಡ್ರೈವರ್ ಇದನ್ನಲ್ಲ, ಅವನಿಗೆ ಗೊತ್ತಾಗ್ತದೆ ಈ ಕಾರ್ಗೇನು ಗೊತ್ತು. ಈ ಆತ್ಮ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಎಷ್ಟು ಕಣ್ಣಿದೆ ಗೊತ್ತಿಲ್ಲ, ಹೃದಯ ಶ್ವಾಸ ಏನೂ ಗೊತ್ತಿಲ್ಲ. ಅದು ನಡೆಸ್ತಕ್ಕಂಥ ಆತ್ಮಕ್ಕೆ ಎಲ್ಲ ಗೊತ್ತಿದೆ, ಎಷ್ಟು ಕಣ್ಣು ಕಿವಿ ಎಲ್ಲ ಗೊತ್ತಿದೆ. ಅದೇ ರೀತಿ ನಾವೇನು ಮಾಡಬೇಕು ಅಂದರೆ, ಡ್ರೈವರ್ಗೂ ಚೆನ್ನಾಗಿ ನೋಡ್ಕೊಳ್ತೀವಿ, ಕಾರ್ಗೂ ಚೆನ್ನಾಗಿ ನೋಡ್ಕೊಳ್ತೀವಿ, ಈ ದಡ್ಡನಿಗೂ ಗೊತ್ತಾಗುತ್ತೆ, ಮೂರ್ಖನಿಗೂ ಗೊತ್ತಾಗ್ತದೆ. ಏನು ದೊಡ್ಡ ವಿಚಾರ ಅಲ್ಲ. ಹಾಗೆ ದೇಹನೇ ಕಾರು, ಆತ್ಮನೇ ಡ್ರೈವರು. ಈ ದೇಹಕ್ಕೆ 3 ಸರಿ ಊಟ ಕೊಟ್ಟವಲ್ಲ, ಆತ್ಮಕ್ಕೇನು ಊಟ ಕೊಟ್ಟಿದ್ದೀವಿ?
ಈ ದೇಹಕ್ಕೆ ಕಾಯಿಲೆ ಬಂದ ಡಾಕ್ಟರ್ ಅಲ್ಲ, ಆತ್ಮಕ್ಕೇನು ಔಷಧಿ ಇದೆ. ಈ ದೇಹಕ್ಕೆ ನಾನು ಪ್ರತಿನಿತ್ಯ ಸಂಪಾದನೆ ಮಾಡಿ ನನಗೋಸ್ಕರ ಏನು ಸಂಪಾದನೆ ಮಾಡಿಕೊಂಡೆ, ಏನು ಸಂಪಾದನೆ ಏನು ತೊಗೊಂಡವಲ್ವ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ನೀವೇನು ಒಂಟಿಯಾಗೇ ಬರ್ತೀಯ, ಒಂಟಿಯಾಗಿ ಹೋಗ್ತೀಯ, ಮತ್ತೇನು ತೊಗೊಂಡೋಗ್ಲಿಲ್ವಲ್ಲ, ಮತ್ತೇನಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ. ನನಗೂ ದುಃಖ, ಬೇರೆಯವ್ರಿಗೂ ದುಃಖ, ಎಲ್ರಿಗೂ ದುಃಖ ಕೊಟ್ಕೊಂಡು ಏನಕ್ಕೋಸ್ಕರ ಮಾಡಿದೆ. ನನ್ನಲ್ಲಿ ಇರ್ತಕ್ಕಂಥ ಯಾರಿಗಾರ ದಾನ ಮಾಡೋದನ್ನ ಇಲ್ಲ. ಕಬೀರ್ ದಾಸೇನು ಹೇಳ್ತಾರೆ, ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ, 4 ಜನ ನಿನ್ನ ಮನೆಗೆ ಬರ್ತಾರೆ ಅವ್ರಿಗೂ ಇಡು, ಅಷ್ಟು ಇಟ್ಕೋ, ಅದಕ್ಕಿಂತ ಜಾಸ್ತಿ ದಾನ ಮಾಡಿಬಿಡು. ಮತ್ತೇನು ಮಾಡ್ತೀವಿ, ಎಲ್ಲರದು ನನಗೆ ಬೇಕು, ಎಲ್ಲರೂ ನನಗೆ ಬೇಕು, ಎಷ್ಟು ಇಟ್ಕೊಳ್ತೀವಿ, ಎಷ್ಟು ತೊಗೊಂಡು ಹೋಗ್ತೀವಿ, ಏನಕ್ಕೆ ಕಷ್ಟಪಡ್ತಿದ್ದೀವಿ. ನಮಗೂ ದುಃಖ, ಬೇರೆಯವ್ರಿಗೂ ದುಃಖ, ಎಲ್ಲರಿಗೂ ದುಃಖ ಕೊಟ್ಟು ಏನಕ್ಕೆ ಮಾಡ್ತಾಯಿದ್ವಿ. ಜೀವನ ಅಂದ್ರೆ ಸಂಪಾದನೆ ಮಾಡೋದು ತಪ್ಪಲ್ಲ, ಹಣ ಬೇಕೇ ಬೇಕು. ಕೆಲವರು ನಾಯಿಗಳು ಸಾಕಿರ್ತಾರೆ, ನಾಯಿ ಮನೆ ರಕ್ಷಣೆ ಮಾಡುತ್ತೆ. ಕೆಲವರು ಅದನ್ನ ಹಿಡ್ಕೊಂಡು ಹೋಗ್ತಾರೆ, ಹೇಳ್ಕೊಂಡು ಹೋಗುತ್ತೆ ಎಲ್ಲೆಲ್ಲೂ ಹೇಳ್ಕೊಂಡು ಹೋಗುತ್ತೆ, ಅದು ಮನೆಯನ್ನು ಕಾಪಾಡುತ್ತೆ. ಇನ್ನು ಕೆಲವು ಅವ್ರು ಮುಂದೆ ಹೋಗ್ತಿರ್ತಾರೆ, ನಾಯಿ ಹಿಂದ್ಗಡೆಯಿಂದ ಹೋಗ್ತಿರ್ತದೆ. ಎರಡರಲ್ಲಿ ಯಾವ್ದು ಚೆಂದ? ಮುಂದೆ ಹೋಗೋದು, ಹಿಂದೆ ಹೋಗೋದು? ನಾವು ಮುಂದೆ ಹೋದರೆ ಹಿಂದೆ ಬರುತ್ತಲ್ಲ ಅದು ಚೆನ್ನ, ನಮ್ಮ ಹಿಂದ್ಗಡೆ ಬರಬೇಕು. ಹಾಗೆ ಜೀವನ ಅಂದರೆ ನಾವು ಮುಂದಿರಬೇಕು, ನಮ್ಮದೆಲ್ಲವೂ ಹಿಂದಿರಬೇಕು. ನಾವು ಅದು ಹೇಳ್ಕೊಂಡು ಹೋಗೋದಾದ್ರೆ ಹೋಯ್ತು ನಮ್ಮ ಜೀವನದಲ್ಲಿ. ಇವತ್ತು ನಾವೆಲ್ಲ ಅದೇ ಮಾಡ್ತಿರೋದು. ಅಧಿಕಾರ ಸಿಗಾಕೊಂಡ್ಬಿಡ್ತೀವಿ, ಹಣ ಸಿಗಾಕೊಂಡ್ಬಿಡ್ತೀವಿ, ಅಂತ ಸಿಗಾಕೊಂಡ್ಬಿಡ್ತೀವಿ. ಯಾವುದು ಶಾಶ್ವತ ಅಲ್ಲ ಗೊತ್ತು, ಅದ್ರ ಬಿಡಬೇಕು ಅಂತ ಅರ್ಥ ಅಲ್ಲ. ಅದು ಅದು ಹೇಳ್ಕೊಂಡು ಹೋಗ್ಬೋದು, ಅದು ನಮ್ಮ ಹಿಂದ್ಗಡೆ ಬರಬೇಕು. ಆಗ ನಮ್ಗೆ ಸುಖ ಸಿಗುತ್ತೆ. ಯಾವುದು ನಮಗೆ ದುಃಖ ಕೊಟ್ಟಿಲ್ಲ, ಯಾವುದು ತೊಂದರೆ ಕೊಟ್ಟಿಲ್ಲ, ನಾವು ಅದರ ಹಿಂದೆ ಬೀಳ್ತೀವಲ್ಲ, ಅದು ನಮ್ಮ ಹಿಂದ್ಗಡೆ ಇಟ್ಕೊಳ್ಳೋಣ. ನಾವು ಚೆನ್ನಾಗಿರೋಣ, ನಮ್ಮ ಪರಿವಾರ ಚೆನ್ನಾಗಿರೋಣ. ಹಾಗೆ ಅಧ್ಯಾತ್ಮ ಅಂದರೆ ಯಾವುದೋ ದೊಡ್ಡ ವಿಚಾರ ಅಲ್ಲ. ನಾನು ಬೇಕಾಗಿರ್ತಕ್ಕಂಥದ್ದು ಸುಖ ಬೇಕು, ಶಾಂತಿ ಬೇಕು, ಸಂತೋಷ ಬೇಕು, ಆರೋಗ್ಯ ಬೇಕು, ಮತ್ತು ಪ್ರಾಪ್ತಿ ಬೇಕು, ಪ್ರೀತಿ, ಎಲ್ಲ ಒಳ್ಳೆ ಗುಣ. ಆ ಒಳ್ಳೆಯ ಗುಣ ಬೆಳೆಸ್ಕೊಳ್ಳೋದೇ ಅಧ್ಯಾತ್ಮ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟನ್ನು ದೂರ ಮಾಡೋದೇ ಅಧ್ಯಾತ್ಮ. ಅಧ್ಯಾತ್ಮ ಇನ್ಯಾವುದೋ ಕಬ್ಬಿಣದ ಕಡ್ಲೇನಲ್ಲ. ನನಗೆ ಬೇಕಾಗಿರ್ತಕ್ಕಂಥ 7 ಗುಣ, 70 ಕೆಟ್ಟ ಗುಣ ಬೇಡ. ಬೇಸರ ಚಿಂತೆ ಯಾರಿಗೆ ಬೇಕು, ಟೆನ್ಷನ್ ಯಾರಿಗೆ ಬೇಕು, ಯಾರಿಗೂ ಬೇಡ. ಶಾಂತಿ ಸಂತೋಷ ಯಾರಿಗೆ ಬೇಡ, ಎಲ್ಲರಿಗೂ ಬೆಳೆಸ್ಕೊಳ್ಳೋಣ. 7 ಗುಣ: ಜ್ಞಾನ, ಶಾಂತಿ, ಪ್ರೀತಿ, ಪವಿತ್ರತೆ, ಸುಖ, ಶಕ್ತಿ, ಆನಂದ, ದಯ ಸೇರಿಸ್ಕೊಳ್ಳಿ. 7 ಗುಣ 8 ಗುಣ ನನಗೆ ಬೇಕು. ನನ್ನ ಗುಣ ನಾನು ಡೆವಲಪ್ ಮಾಡ್ಕೊಳ್ಳೋಣ, ನನ್ನ ಆರೋಗ್ಯ ನಾನು ಚೆನ್ನಾಗಿ ಇಟ್ಕೊಳ್ಳೋಣ, ನನ್ನ ಮನೆ ಚೆನ್ನಾಗಿ ಇಟ್ಕೊಳ್ಳೋಣ, ನನ್ನ ಪರಿವಾರ ಚೆನ್ನಾಗಿ ಇಟ್ಕೊಳ್ಳೋಣ, ನಮ್ಮ ಭವಿಷ್ಯ ಚೆನ್ನಾಗಿ ಇಟ್ಕೊಳ್ಳೋಣ. ಈ ಟೆನ್ಷನ್ ಅನ್ನು ಮಾಡಿಕೊಂಡು ನನಗೂ ಹಿಂಸೆ, ಅವ್ರಿಗೂ ಹಿಂಸೆ, ಎಲ್ರಿಗೂ ಹಿಂಸೆ ಏನಕ್ಕೆ ಮಾಡ್ತಿದ್ದೀವಿ ನಾವು? ಸರ್ಕಾರಕ್ಕೆ ಲಾಭ ಇದೆಯಾ? ಸಮಾಜಕ್ಕೆ ಲಾಭ ಇದೆಯಾ? ಜಗತ್ತಿಗೆ ಲಾಭ ಇದೆಯಾ? ಇಲ್ಲ. ಮತ್ತೇನಕ್ಕೂ ಸಹ ಲಾಭ ಇಲ್ಲ. ಮತ್ತೇನಕ್ಕೋಸ್ಕರ ಮಾಡ್ತೀವಿ? ಈಶ್ವರ ಹೇಳುತ್ತೆ, ಯಾವುದು ನಿನ್ನ ತೊಂದರೆ ಕೊಟ್ಟರೆ ನಿನ್ನ ವೀಕ್ ಮೈಂಡ್ ನೀನು ಚೇಂಜ್ ಮಾಡ್ಕೊಬೇಡ ಅಷ್ಟೇ. ಹಾರ್ಟ್ ತೊಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಕಣ್ಣಿಗೆ ತೊಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಕಿವಿಗೆ ತೊಂದರೆ ಮೂಗು ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ನನ್ನ ಮನಸ್ಸು ತೊಂದರೆ ಯಾವ ಡಾಕ್ಟರ್ ಇದ್ದಾರೆ? ಅದಕ್ಕೆ ಭಗವಂತನಿಗೆ ವೈದ್ಯನಾಥೇಶ್ವರ. ನಮ್ಮ ಮನಸ್ಸಿನ ಕಾಯಿಲೆಯನ್ನು ದೂರ ಮಾಡ್ತಾನೆ. 7 ಒಳ್ಳೆಯ ಗುಣ ಕಳಿಸ್ಕೊಡ್ತಾನೆ, ಫ್ರೀಯಾಗಿ ಕೊಡ್ತಾನೆ. ಅವನು ಫೀಸ್ ತಗೊಳ್ಳಲ್ಲ. ಭೂಮಿಗೆ 1 ಬೀಜ ಹಾಕಿದ್ರೆ 1000 ಬೀಜ ಕೊಡ್ತೇವೆ, ಫೀಸ್ ಕೇಳಲ್ಲ. ಪ್ರತಿನಿತ್ಯ ಒಳ್ಳೆಯ ಗಾಳಿ ಕೊಡುತ್ತೆ, ಮಳೆ ಸುರಿದು ಎಷ್ಟು ಒಳ್ಳೆ ನೀರು ಕೊಡ್ತದೆ. ಪ್ರತಿನಿತ್ಯ 12 ಗಂಟೆ ನಮ್ಮ ಬಿಸಿಲು ಕೊಡ್ತಾನೆ. ಆಕಾಶ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾಯಿದೆ. ಆ ಭಾವನೆ ಇಲ್ಲಿದ್ದು ನಮಗೆ, ಆ ಫ್ರೀಯಾಗಿ ಕೊಡ್ತಾರೆ. ಸೂರ್ಯ, ಸೋಲಾರ್ ಸಿಸ್ಟಮ್ ಎಷ್ಟು ಬೇಕಾಗಿ ಬೆಳಕು ಕೊಡ್ತಾನೆ ಅವನು, ಮತ್ತು ನೀವು ಫೀಸ್ ತಗೊಳ್ಳಲ್ಲ. ಹಾಗೆ ಭಗವಂತನು ಕೂಡ ಎಲ್ಲವನ್ನೂ ಫ್ರೀಯಾಗಿ ಕೊಡ್ತಾನೆ. 7 ಗುಣ ಎಷ್ಟು ಬೇಕಾದ್ರೂ ಪಡ್ಕೊಳ್ಳಿ ನಾವು. ನಾವು ಸಮಯ ಮಾಡ್ಕೋಬೇಕು, ಅದನ್ನು ನಾವು ತಗೋಬೇಕು ನಾವು ನಾವೇ ಕೊಡೋದಕ್ಕೆ ಅವ್ನು ರೆಡಿ. ನಾವು ತಗೊಳ್ದೇನೆ ಅವನೇ ಕೊಡು ಅಂತ ಕೊಡಲ್ಲ. ತಗೊಳ್ಳೋದು ನಮ್ಮ ಕೈ. ಡಾಕ್ಟರ್ ಹತ್ರಕ್ಕೆ ಹೋಗಬೇಕು, ಔಷಧಿ ತಗೋಬೇಕು, ಅವ್ರ ಮುಂದೆನೇ ಔಷಧಿ ಕೊಡಬೇಕು, ಅವ್ರ ಮುಂದೆನೇ ಪತ್ತೆ ಇರಬೇಕು. ಇಲ್ವಲ್ಲ, ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ, ಔಷಧಿ ತಗೊಳ್ಳಿ, ಬಂದು ಮನೇಲೇ ತಗೊಳ್ಳಿ. ಹಾಗೆಯೇ ಇಲ್ಲಿ ರಾಜಯೋಗ ಮೆಡಿಟೇಷನ್ನು 1 ಗಂಟೆ ಅಭ್ಯಾಸ ಮಾಡೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳೋಣ. ಮೆಡಿಟೇಷನ್ ವೆರೈಟಿ ಹೇಳ್ಕೊಡ್ತಾರೆ, ಅಭ್ಯಾಸ ಮಾಡಿ. ಜೊತೆಗೆ ಮನೇಲಿ ಕೂತ್ಕೊಂಡು ಅಭ್ಯಾಸ ಮಾಡಿ. ನಮ್ಮ ಸಮಯ ಉಳಿಯುತ್ತೆ, ನಮ್ಮ ಶಕ್ತಿ ಉಳಿಯುತ್ತೆ, ನಮ್ಮ ಹಣ ಉಳಿಯುತ್ತೆ, ಕೆಟ್ಟ ಅಭ್ಯಾಸ ದೂರ ಆಗುತ್ತೆ, ಮನೇಲಿರ್ತಕ್ಕಂಥ ಮೂಢನಂಬಿಕೆ ಹೋಗುತ್ತೆ, ಮನೆ ಮಂದಿರವಾಗುತ್ತೆ. ಅದು ಜೀವನ. ನೀವು ಅನೇಕ ಮೇಳಗಳು, ಪ್ರದರ್ಶನಗಳನ್ನ ಕಂಡಕ್ಟ್ ಮಾಡಿದಿರಿ. ಅಲ್ಲಿ ಯಾವಾಗಾದರೂ ಒಂದು ಅಹಿತಕರ ಘಟನೆ ನಡೆದಿದ್ರೆ ಅಂಥ ಅಹಿತಕರ ಘಟನೆಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ? ನನಗೆ ಇವತ್ತಂಕರೂ ಕೂಡ ಅಂಥ ಅಹಿತ ಘಟನೆ ಎಲ್ಲೂ ಬರಲಿಲ್ಲ. ಏಕೆಂದರೆ ಎಲ್ಲ ಕಡೆ ಸಹಕಾರ ಹೆಚ್ಚಿದೆ ನಮಗೆ. ಮತ್ತು ನಾವೇನಪ್ಪ ಅಂದರೆ ಮೊದಲೇ ಪೊಲೀಸ್ನವ್ರು ವಿಚಾರ ತಿಳಿಸ್ತಾ ಅವ್ರು ಕರಿತಾಯಿದ್ವಿ, ಅವ್ರ ಕಡೆಯಿಂದ ಬಂದವ್ರಲ್ಲಿ ವಿಚಾರ ತಿಳಿ ಅವರೇ ಹೇಳ್ತಾಯಿದ್ರು, ಹೋಗ್ರಪ್ಪ ಸುಮ್ಮನೆ ಗಲಾಟೆ ಮಾಡಿ ಹೋಗ್ರಪ್ಪ ಅಂತ ಅವರೇ ಕಳಿಸ್ಕೊಡ್ತಾಯಿದ್ರು.
ಊರಿನಲ್ಲಿರ್ತಕ್ಕಂಥ ಮುಖ್ಯಸ್ಥನೆಲ್ಲ ಕರಿತಾ ಇದ್ದಿಲ್ಲ, ಅವರು ಪ್ರೇರಣೆ ಸಿಗ್ತಾಯಿತ್ತು, ಇಷ್ಟು ಒಳ್ಳೆಯ ವಿಚಾರ ನಾವು ತಿಳ್ಕೊಬೇಕು ಅಂತ. ಯಾಕೆ ನಾವು ಒಂದು ಸ್ಟಾಲ್ ಅಲ್ವಲ್ಲ, ಎಲ್ಲ 7 ಸ್ಟಾಲ್ ಇತ್ತಲ್ಲ. ಇಲ್ಲ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳಿ, ರಾಜಯೋಗದ ಬಗ್ಗೆ ತಿಳ್ಕೊಳ್ಳಿ, ಯುವಕರು ಬಂದು ಯುವಕರ ಬಗ್ಗೆ ತಿಳ್ಕೊಳ್ಳಿ, ಮಹಿಳೆಯರು ಬಂದು ಮಹಿಳೆಯರು ತಿಳ್ಕೊಳ್ಳಿ, ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳಿ, ಮಕ್ಕಳ ಬಗ್ಗೆ. ಮಕ್ಕಳು ನಾವೇನು ಚಾರ್ಟ್ ಆಗ್ತಿದ್ವಲ್ಲ, ಮಕ್ಕಳು ಬರ್ಕೊಂಡು ಹೋಗ್ತಾಯಿದ್ರು ನಾವು ಈ ರೀತಿ ಕಲಿಬೇಕು ಅಂತ. ನಮ್ಮ ಗುರಿ ಏನು, ಏನಾದರೂ ಒಂದು ಕಲ್ತ್ಕೊಂಡು ಹೋಗ್ಬೇಕು. ಆಮೇಲೆ ಶಿವನ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ಅದರಲ್ಲಿ 108 ಶಿವಲಿಂಗ ಅಂದರೆ 108 ಮಹಿಮೆಗಳು, ಮತ್ತು ಎಲ್ಲೆಲ್ಲಿ ಶಿವಲಿಂಗ ಇದೆ, ದ್ವಾದಶ ಜ್ಯೋತಿರ್ಲಿಂಗ, ಅದ್ರ ಬಗ್ಗೆ ಕೆಲವು ಮಾಹಿತಿ ಕೊಟ್ಬಿಟ್ರೆ ಅನೇಕ ಪಬ್ಲಿಕ್ಸ್ ಅದನ್ನು ಕೂತ್ಕೊಂಡು ಬರ್ಕೊಂಡು ಹೋಗ್ತಾಯಿದ್ರು. ಏಕೆಂದರೆ ಅಧ್ಯಾತ್ಮ ಅಂದೇನಪ್ಪ ಅಂದರೆ ಏನಾದ್ರು ಒಂದು ಕಲ್ತ್ಕೊಂಡು ಹೋಗಬೇಕು. ಇದು ಬೇಡ ಅಂತ ಅನ್ನಿಸ್ಬಾರ್ದು ಅವನಿಗೆ, ಅದು ಖುಷಿ ಆಗಬೇಕು. ಇನ್ನೆಲ್ಲೂ ಸಿಗಲ್ಲ ಅಂತ ಮತ್ತು ಮಧ್ಯದಲ್ಲಿ ಒಳ್ಳೊಳ್ಳೆ ಕಥೆಗಳಿರ್ತಕ್ಕಂಥ ಸ್ಟಾಲ್ ಹಾಕ್ತಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಹಾಗೆಯೇ ರೈತರ ಬಗ್ಗೆ ನಾವು ಪ್ರೋಗ್ರಾಮ್ ಮಾಡಿದ್ವಿ, ಬೇಕಾಷ್ಟು ಪ್ರೋಗ್ರಾಮ್ ಮಾಡಿದ್ವಿ. ಒಳ್ಳೊಳ್ಳೆ ಚಿತ್ರಗಳನ್ನೆಲ್ಲ ಇಡ್ತಿದ್ವಿ. ಚಿತ್ರಗಳೆಲ್ಲ ಕೇಳಿಬಿಟ್ಟು ರೈತರಿಗೆ ಅನ್ನಿಸ್ತಾ ಇತ್ತು, ಹೌದು ನಾವು ಇದು ಕಲಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋದು ಹೇಗೆ ಸೂಸೈಡ್ ಮಾಡ್ಕೊಳ್ತಾರೆ, ಏನಕ್ಕೆ ನೇಣು ಹಾಕ್ಕೊಳ್ತಾರೆ, ನೇಣು ಹಾಕ್ಕೊಟ್ರೆ ನೆಕ್ಸ್ಟ್ ಅವ್ರ ಲೈಫ್ ಏನು, ಅವ್ರು ಏನು ತೊಗೊಂಡೋದ್ರು, ಮುಂದೆ ಏನಾಗುತ್ತೆ, ಅದ್ರ ಬಗ್ಗೆ ಒಂದು 5-6 ಚಿತ್ರ ಮಾಡಿಸಿದ್ವಿ. ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಎಂಥವ್ರು ಕೂಡ ಚೇಂಜ್ ಆಗಿಬಿಡ್ತಾರೆ. ಹೌದು, ಅವರೇ ಬೇರೆ ಪ್ರೇರಣೆ ಕೊಡ್ತಾರೆ, ಇಲ್ಲ ಇವೆಲ್ಲ ಮಾಡಬಾರ್ದು. ಎಷ್ಟು ಜನ ಸುಧಾರಣೆ ಆಗಿದೆ. ನಮ್ಮ ಗುರಿ ಏನಂದರೆ ಮನುಷ್ಯ ಒಳ್ಳೆಯ ಮಾರ್ಗದಲ್ಲಿ ಹೋಗೋಣ, ನಾವು ಚೆನ್ನಾಗಿರೋಣ, ನಮ್ಮ ಪರಿವಾರ ಚೆನ್ನಾಗಿರಲಿ, ನಮ್ಮ ಒಂದು ಭವಿಷ್ಯನೂ ಚೆನ್ನಾಗಿರಬೇಕು. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಭಾಳ ಮುಖ್ಯ. ಅದಕ್ಕೆ ನಾವೇನು ಮಾಡ್ತೀವಿ, ಆರೋಗ್ಯ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಹೊರಗಿಲ್ಲ, ಆರೋಗ್ಯ ಒಳಗಿದೆ. ಇವತ್ತು ಕರೋನಾ ಶುರುವಾಯಿತು, ಕರೋನಾ ಹೊರಗೆ ಶುರುವಾಗಲಿಲ್ಲ, ಕರೋನಾ ಒಳಗೆ ಶುರುವಾಯಿತು, ಆದರೆ ಬೆಳೆದದ್ದು ಒಳಗೆ ಬೆಳೆದ್ಬಿಡ್ತದೆ. ಹೌದು, ಸ್ವಲ್ಪ ಕರೋನಾ ಬಂತ, ಇವತ್ತು ಯಾಕೆ ತಲೆನೋವು, ಕರೋನಾ ಇರಬೇಕೇನೋ, ಶುರುವಾಯ್ತು, ಭಯ ಶುರುವಾಯ್ತು. ಮನುಷ್ಯನಿಗೆ ಕರೋನಾ ಕಾಯಿಲೆಗಿಂತನೂ ಕೂಡ ಭಯದಿಂದ ಸತ್ತಂಥವ್ರ ಸಂಖ್ಯೆನೇ ಜಾಸ್ತಿ ಇದೆ. ಹೌದು, ಅದಕ್ಕೆ ಡಾಕ್ಟರ್ಗಳು ಹೇಳ್ತಾಯಿದ್ರು, ವಿಲ್ ಪವರ್ ಬೇಕು, ವಿಲ್ ಪವರ್ ಬೇಕು. ವಿಲ್ ಪವರ್ ಹುಟ್ಟಿದ ಸಿಗಲ್ಲ, ಮಾತೆಯಿಂದ ಸಿಗಲ್ಲ. ವಿಲ್ ಪವರು ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ, ರಾಜಯೋಗದಿಂದ ಮಾತ್ರ ಸಾಧ್ಯ. ಇದನ್ನು ಅನೇಕ ಮಹಾತ್ಮ ಹೇಳಿದ್ದಾರೆ. ನೋಡ್ರಿ, ನೀವು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಕಾರಣ ಮತ್ತು ನಿವಾರಣೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇದರ ಬಗ್ಗೆನೇ ನೀವು ತಿಳಿಸ್ಕೊಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ರಿ. ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ತಿಳ್ಕೊಬೇಕಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈ ಸಂಚಿಕೆಯಲ್ಲಿ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಲಾಭಗಳಿದೆ ಅಂತ. ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅಣ್ಣವ್ರನ್ನ ಭೇಟಿಯಾಗಿ ಅವರ ಇನ್ನೂ ಅನೇಕ ಅನುಭವಗಳನ್ನು ತಿಳ್ಕೊಂಡು ಅವುಗಳಲ್ಲಿ ಒಳ್ಳೆಯದು ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಹ ನಾವು ಸುಧಾರಣೆ ಮಾಡ್ಕೊಳ್ಳೋಣ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.